ಶಿಕ್ಷಕರ ಒಂದು ದಿನದ ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಬಸವ ಕಲ್ಯಾಣ ತಾಲೂಕಿನ ಆದರಣೀಯ ಗೌರವಾನ್ವಿತ ಎಲ್ಲ ಶಿಕ್ಷಕರೇ, ಹಿರಿಯರೇ, ಇದೀಗ ತಾನೇ ಶಿಕ್ಷಕ ಸಹೋದರರು ಎಲ್ಲ ವಿಷಯಗಳನ್ನ, ತಮ್ಮ ಬೇಡಿಕೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. 1995ರಲ್ಲಿ ತೆರೆದಂತ ಖಾಸಗಿ ಶಾಲೆ ಇವತ್ತಿಗೂ ಕೂಡ ಅದು ಅನುದಾನ ರಹಿತವಾಗಿ ಉಳಿದಿದೆ. ಅದು ಹೌದಲ್ಲ? 1995 30 ವರ್ಷ. ಯಾವಾಗ 1995 ಒಂದು ಶಾಲೆ ಪ್ರಾರಂಭ ಆಯಿತು, ಆ ಶಾಲೆಗೆ ಸೇರಿದಂತ ಒಬ್ಬ ಶಿಕ್ಷಕನ ವಯಸ್ಸು ಅವಾಗ 30 ಇತ್ತು ಅಂದ್ರೆ ಅವನಿಗೆ ರಿಟೈರ್ಡ್ ಆಯ್ತು. ಯಾವುದೇ ಸರ್ಕಾರದ ಸೌಲಭ್ಯ ಇರಲಾರ್ದೆ ಅವ ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ. ಒಂದಲ್ಲ ಎರಡಲ್ಲ, ಇಂಥ ನೂರಾರು ಸಮಸ್ಯೆಗಳು ಸುಮಾರು 30 ವರ್ಷಗಳಿಂದ ಸಾಕಷ್ಟು ಕಷ್ಟಪಟ್ಟು ಶಿಕ್ಷಕರು ಕೆಲಸ ಮಾಡಿ ಆ ಮಕ್ಕಳಿಗೆ ಅವರ ಬದುಕನ್ನ ಕಟ್ಟಿಕೊಡುವಂತೆ ಮಾಡಿದಂತ ಅನೇಕ ಶಾಲೆಗಳು, ಅನೇಕ ಶಿಕ್ಷಕರು ಇವತ್ತು ಬೀದಿಗೆ ಬಂದು ಕೂತಿದ್ದು ನಮ್ಮೆಲ್ಲರಿಗೂ ದುಃಖ ತರಿಸ್ತಕ್ಕಂಥ ವಿಷಯ. ನಾನು ಒಬ್ಬ ಮೂಲತಃ ಶಿಕ್ಷಕನಾಗಿ, ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೆಲಸ ಮಾಡಿರೋ ಪ್ರಯುಕ್ತ ಬಹುತೇಕ ನಿಮ್ಮ ನೋವೇನು ಅಂತಕ್ಕಂಥದ್ದು ನಾನು ನಿಮ್ಮ ಮುಖ ನೋಡ್ರೆ ನಾನು ತಿಳ್ಕೋಬಹುದು. ಇನ್ನೇನು ಕೆಲವೇ ದಿವಸಗಳಲ್ಲಿ ಪ್ರಾರಂಭವಾಗುತ್ತಿರುವ ಮಳೆಗಾಲದ ಅಧಿವೇಶನದಲ್ಲಿ ನಿಮ್ಮ ಬೇಡಿಕೆಯನ್ನ ನಿಮ್ಮೆಲ್ಲರ ಒಬ್ಬ ಧ್ವನಿಯಾಗಿ, ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಬರ್ತಕ್ಕಂಥ ಮಳೆಗಾಲದ ಅಧಿವೇಶನದಲ್ಲಿ ಅತ್ಯಂತ ಈ ವಿಷಯ ಗಂಭೀರ ಅಂತೇಳಿ ತಿಳಿದು ಅಧಿವೇಶನದಲ್ಲಿ ಈ ವಿಷಯವನ್ನ ಮಾತಾಡಿ ನಿಮಗೆ ನ್ಯಾಯ ಕೊಡಿಸತಕ್ಕಂಥ ಪ್ರಯತ್ನ ನಾನು ಮಾಡ್ತೇನೆ. ಮತ್ತೆ ಅನೇಕ ಇನ್ನು ವಿಚಾರಗಳು ಕನ್ನಡ ಶಾಲೆಗಳಲ್ಲಿ LKG ಮತ್ತು UKG ಪ್ರಾರಂಭವನ್ನು ಮಾಡಿ ಅಲ್ಲಿನೂ ಕೂಡ ಕನ್ನಡ ಶಾಲೆಗೆ ಕಂಟಕವಾಗಬಹುದು ಅಂತಕ್ಕಂಥ ನಿಮ್ಮ ಅನುಮಾನ. ಅದರ ಬಗ್ಗೆನೂ ಕೂಡ ನಾನು ಬುದ್ಧಿಜೀವಿಗಳ ಜೊತೆ ಚರ್ಚೆಯನ್ನು ಮಾಡ್ತೇನೆ. ಈ ನೆಲದ ಒಬ್ಬ ಶಾಸಕನಾಗಿ, ಸೇವಕನಾಗಿ ಬರ್ತಕ್ಕಂಥ ಅಧಿವೇಶನದಲ್ಲಿ ನಿಮ್ಮ ಧ್ವನಿಯಾಗಿ ನನ್ನಿಂದ ಕೈಲಾದಷ್ಟು ನಿಮ್ಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ನನ್ನ ಮೇಲೆ ನಿಮ್ಮ ನಂಬಿಕೆ ಇರಲಿ, ನಿಮಗೆ ಒಳ್ಳೇದಾಗಲಿ, ಶುಭ ಆಗಲಿ ಅಂತೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು.